ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಸೆಮಿಸ್ಟರ್ BA ಇದ್ದ ಆಪ್ಷನಲ್ ಎಕನಾಮಿಕ್ದವ್ರದ್ದು ಕ್ವಶನ್ ಪೇಪರ್ ಐತಿ. DSC 1 ಕ್ವಶನ್ ಪೇಪರ್ ಐತಿ. ಏಪ್ರಿಲ್ 2023 ಒಳಗೆ ನಡೆದಿರುವಂಥ ಕ್ವಶನ್ ಪೇಪರ್ ಐತಿ. ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಂದುಬಿಟ್ಟು 1 ಮಾರ್ಕಿನು 12 ಕ್ವಶನ್ಸ್ ಇರ್ತಾವೆ. 10 ಬರಿಬೇಕು ನೀವು ಯಾವುದಾದ್ರೂ. ಅಂದರೆ 2 ಅಷ್ಟು ಆಪ್ಷನ್ ಕೊಟ್ಟಿರ್ತಾರೆ ಅವ್ರು ನಿಮಗೆ. 12 ಕೊಟ್ಟಿರ್ತಾರೋ 10 ಕ್ವಶನ್ನ ಬರಿಬೇಕು 1 ಮಾರ್ಕಿನು. ಇದು ಅಲ್ಲಿ ನಿಮ್ಗೆ 10 ಮಾರ್ಕ್ಸ್ ಸಿಗ್ತಾವೆ. ನೆಕ್ಸ್ಟ್ ಬಂದು ಪಾರ್ಟ್ ಬಿ. ಅದೇನೈತಂದ್ರೆ 4 ಕ್ವಶನ್ ಬರಬೇಕು, 5 ಮಾರ್ಕ್ಸಿನು. ಅದ್ರ ಅವ್ರು ನಿಮ್ಗೆ 6 ಕ್ವಶನ್ಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ ಏನಿದಾವಲ್ಲ ಇವು 6 ಕ್ವಶನ್ಗಳ 6 ಕ್ವಶನ್ನ ಅದರ ಒಟ್ಟು ಯಾವುದಾದ್ರೂ 4 ಕ್ವಶನನ್ನು ನೀವು ಬರೀಬೇಕು. ಇಲ್ಲಿ ನಿಮಗೆ 20 ಮಾರ್ಕ್ಸ್ ಸಿಗ್ತಾವೆ, ಇನ್ನು ಕಡೆ 10 ಮಾರ್ಕ್ಸ್ ಸಿಗ್ತಾವೆ. ಟೋಟಲಾಗಿ 30 ಮಾರ್ಕ್ಸ್ ಆಯ್ತು. ಇನ್ನು ಪಾರ್ಟ್ ಸಿ ಅಂದ್ರೆ 10 ಮಾರ್ಕ್ಸಿನು 3 ಕ್ವಶನ್ ಬರೀಬೇಕು. ಅವರ ಎಷ್ಟು ಕೊಟ್ಟಿರ್ತಾರೆ ಅಂದ್ರೆ 5 ಕ್ವಶನ್ ಕೊಟ್ಟಿರ್ತಾರೆ. ಅದ್ರಾಗ ಯಾವುದಾದ್ರೂ 3 ಕ್ವಶನ್ನ ನೀವು ಬರೆದ್ರೆ ನಿಮ್ಗೆ 30 ಮಾರ್ಕ್ಸ್. ಅಂದರೆ ಟೋಟಲ 1 ಮಾರ್ಕಿನು 10 ಕ್ವಶನ್ ಬರೀಬೇಕು. 4 ಕ್ವಶನ್ನ 5 ಮಾರ್ಕ್ಸಿನ ಬರೀಬೇಕು. 3 ಕ್ವಶನ್ನ 10 ಮಾರ್ಕ್ಸಿನ ಬರೀಬೇಕು. ಟೋಟಲ್ ನಿಮ್ಗೆ 60 ಮಾರ್ಕ್ಸಿಂದ ಇದು ಕ್ವಶನ್ ಪೇಪರ್ ಆಗಿರ್ತೈತಿ. 10 ಬರೆಯುವಲ್ಲೇ 12 ಕೊಟ್ಟಿರ್ತಾರೋ 10 ಬರೀರಿ 1 ಮಾರ್ಕಿನು. 6 ಕೊಟ್ಟಿರ್ತಾರೋ 4 ಬರೀರಿ 5 ಮಾರ್ಕ್ಸಿಂದ. 5 ಕೊಟ್ಟಿರ್ತಾರೋ 3 ಬರೀರಿ 10 ಮಾರ್ಕ್ಸಿಂದ. ಇದು 2023 ಏಪ್ರಿಲ್ ಒಳಗೆ ನಡೆದಿರೋಂಥ ಕ್ವಶನ್ ಪೇಪರ್ ಐತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ.